ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಡಕಾಯಿತಿ ಮಾಡುತ್ತಿದ್ದ 7 ಆರೋಪಿಗಳನ್ನು ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಮೀನು ಖರೀದಿಗಾಗಿ ಹಣವನ್ನ ಹೊಂದಿಸಿ ಮನೆಯಲ್ಲಿಟ್ಟಿದ್ದ ಉಪನ್ಯಾಸಕ ಗಿರಿರಾಜು ಅವರ ಮನೆಗೆ ಏಕಾಏಕಿ ನುಗ್ಗಿ ನಾವು ಸರ್ಕಾರಿ ಅಧಿಕಾರಿಗಳೆಂದು ಬೆದರಿಸಿ ಮನೆಯಲ್ಲಿಟ್ಟಿದ್ದ ಹಣವನ್ನ ಕಳವು ಮಾಡಿಕೊಂಡು ಪರಾರಿಯಾಗಿದ್ದರು. ಈ ಸಂಬಂಧ ಉಪನ್ಯಾಸಕ ಗಿರಿರಾಜು ಅವರು ಯಲಹಂಕ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ದೂರನ್ನ ದಾಖಲಿಸಿಕೊಂಡ ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅವರು ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡ ತಂಡಕ್ಕೆ ಸಂಜಯ್ ನಗರದಲ್ಲಿ ಅನುಮಾನಾಸ್ಪದವಾಗಿ ಓಡಾಟ ನಡೆಸುತ್ತಿದ್ದ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಗಿರಿರಾಜ್ ಮನೆಯಲ್ಲಿ ಈ ಹಿಂದೆ ಕೆಲಸಕ್ಕಿದ್ದ ಕಾರು ಚಾಲಕ ಶಂಕರ್ ಹಣವಿರುವ ಸುಳಿವನ್ನ ಇತರೆ ಆರೋಪಿಗಳಿಗೆ ನೀಡಿ ಹಣಗಳವು ಮಾಡುವ ಕೃತ್ಯಕ್ಕೆ ಕೈ ಹಾಕುತ್ತಾರೆ. ಅದರಂತೆ ರಾಜೇಂದ್ರ ಎಂಬ ಆರೋಪಿ ತನ್ನ ಸ್ನೇಹಿತನ ಬಳಿ ಇನೋವಾ ಕಾರೊಂದನ್ನು ಪಡೆದುಕೊಂಡು ಅದಕ್ಕೆ ನಕಲಿ ನಂಬರ್ ಪ್ಲೇಟ್ ಅನ್ನು ಹಾಕಿಕೊಂಡು ಗಿರಿರಾಜ್ ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಕೃತ್ಯವೆಸಗಿದ ಆರೋಪಿಗಳು ಸರ್ಕಾರಿ ಅಧಿಕಾರಿಗಳೆಂದು ಮನೆಗೆ ಏಕಾಏಕಿ ನುಗ್ಗಿ ಮನೆಯಲ್ಲಿದ್ದ ಹೆಂಗಸರನ್ನ ಹಾಗೂ ಗಿರಿರಾಜು ತಂದೆಯವರನ್ನ ಬೆದರಿಸಿ ರೂಮ್ನಲ್ಲಿ ಕೂಡಿ ಹಾಕಿ ಹಣವನ್ನ ದೋಚಿಕೊಂಡು ಪರಾರಿಯಾಗಿರುವುದಾಗಿ ಬಾಯ್ಬಿಡುತ್ತಾರೆ. ಬಂಧಿತರಾದ ಶಂಕರ್, ರಾಜೇಂದ್ರ, ಮನೋಜ್ ಜೈನ್, ಹನುಮಂತ್ ಜೈನ್, ಶ್ರೀನಿವಾಸ ಗೌಡ, ಜಗನ್ ಮೋಹನ್, ಶ್ರೀನಿವಾಸ, ಕಿರಣ್ ಜೈನ್ ಅವರಿಂದ 1.27 ಕೋಟಿ ರೂಪಾಯಿ ನಗದು, ವಿವಿಧ ದಾಖಲೆಗಳು ಹಾಗೂ 2 ಕಾರುಗಳನ್ನು ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ನಾರ್ತ್ ಈಸ್ಟ್ ಡಿವಿಷನ್ ಈಸ್ಟ್ ಝೋನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಇದು 19/9 ತಾರೀಕು 1999 ಅಲ್ಲಿ ಕೇಸ್. ಇದರಲ್ಲಿ ಅಂದಾಜು 1.5 ಕೋಟಿ ಅಮೌಂಟ್ ಮನೆಯಿಂದ 7 ರಿಂದ 8 ಜನ ಬಂದು, ಅದು ನಮ್ಮ ಮಾಹಿತಿ ಪ್ರಕಾರ ಆ ಕೇಸಲ್ಲಿ ಅವರು 1.5 ಕೋಟಿಗಿಂತ ಜಾಸ್ತಿ ಅಮೌಂಟ್ ಆ ಮನೆಯಿಂದ ತಗೊಂಡು ಹೋಗಿದ್ರು. ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಯಾರು ಜನ ಬಂದರು ಅವರು ನಾವು ಡಿಪಾರ್ಟ್ಮೆಂಟ್ ಅಧಿಕಾರಿ ಇದ್ದೀವಿ, ಅಂದರೆ ಸರ್ಕಾರಿ ಎನ್ಫೋರ್ಸ್ಮೆಂಟ್ ವಿಂಗಿಂದ ಬಂದಿದ್ದೀವಿ ನಾವು. ಅದಕ್ಕೆ ನಿಮ್ಮ ಮನೆಯಲ್ಲಿ ಸುಮಾರು ದುಡ್ಡಿದೆ, ಮನೆ ಚೆಕ್ ಮಾಡಿ ಅವ್ರು ತೊಗೊಂಡೋಗಿದ್ರು. ಮತ್ತು ಎಲ್ಲರೂ ಪ್ರಾಪರ್ ಒಂಥರ ಕೋಟ್ ಟೈ ಅವರೆಲ್ಲ ಹಾಕೊಂಡು ಬಂದಿದ್ರು. ಅಂದರೆ ಒಂಥರ ಅಧಿಕಾರಿ ಅವ್ರ ಥರ ಕಾಣ್ತಿದ್ರು. ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿಲ್ಲ, ಆದರೆ ಎನ್ಫೋರ್ಸ್ಮೆಂಟ್ ಕಡೆಯಿಂದ ಬಂದಿದ್ದೀವಿ ಅಂತ. ಅವ್ರದ್ದು ಯಾವುದೋ ಈ ಕೇಸ್ ಬಗ್ಗೆ ನಮ್ಮ ಪೊಲೀಸ್ ಅವ್ರಿಗೆ ಕ್ಲೂಸ್ ಇರಲಿಲ್ಲ. ಆದರೆ ಕಂಪ್ಲೇನೆಂಟ್ ಅವ್ರಿಗೆ ಸುಮಾರು ಬೇರೆ ಬೇರೆ ಆ್ಯಂಗಲ್ನಿಂದ ಕ್ವೆಶನ್ ಮಾಡುವಾಗ ಕೆಲವು ಲೀಡ್ ಆಧಾರದ ಮೇಲೆ ನಮ್ಮ ಪೊಲೀಸವರು ಭಾಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ ಟೋಟಲ್ 1,27,00,000 ಟೋಟಲ್ 7 ಜನ ಆರೋಪಿ ಕಡೆಯಿಂದ ರಿಕವರಿ ಮಾಡಿದ್ದಾರೆ ಅವರು. ಇನ್ನೂ ಒಬ್ಬ ಆರೋಪಿ ಸಿಗಬೇಕು, ಅವ್ರ ಕಡೆ ಬೇರೆ ಮಿಕ್ಕಿದ ಅಮೌಂಟ್ ಇದೆ. ಸೊ ಟೋಟಲ್ ಇದು ಕೇಸ್ ತುಂಬ ಒಳ್ಳೆಯ ರೀತಿಯಿಂದ ನಮ್ಮ ಯಲಹಂಕ ಪೊಲೀಸ್ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ಸ್ ಮತ್ತು ಅವರ ಸ್ಟಾಫ್ ಎಲ್ಲ ಸೇರಿ ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ಸೂಪರ್ವೈಸ್ ಮಾಡಿ ಇದು ಭಾಳ ಒಳ್ಳೆ ಕೇಸ್ ಇದೆ. ಯಾಕೆಂದರೆ ಇದರಲ್ಲಿ ಬೇರೆ ಬೇರೆ ಆ್ಯಂಗಲ್ಸ್ ಬರ್ತಾ ಇದೆ. ಒಂದು, ಒಬ್ಬ ಅದೇ ಮನೆಯಲ್ಲಿ ಡ್ರೈವರ್ ಯಾರು ಕೆಲಸ ಮಾಡ್ತಾ ಇದ್ರು, ಆ ಕೆಲಸ ಬಿಟ್ಟು ಸುಮಾರು ತಿಂಗಳ ಹಿಂದೆ ಕೆಲಸ ಬಿಟ್ಟು ಹೋಗಿದ್ರು, ಅವನು ಕೂಡ ಪಾತ್ರ ಇಲ್ಲಿ ಬರ್ತಾ ಇದೆ. ಜೊತೆಗೆ ಒಬ್ಬ ಸೋ ಕಾಲ್ಡ್ ಆರೋಪಿ ಅವರು ಒಂದು ಆರ್ಗನೈಸೇಷನ್ನಲ್ಲಿ ಮೆಂಬರ್ ಆಫ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಬಾಸಿಡರ್ ಆರ್ಗನೈಸೇಷನ್ ಅಂತ ಒಂದು ಆರ್ಗನೈಸೇಷನ್ ಮಾಡಿ, ಜೊತೆಗೆ ಆಂಟಿ ಕ್ರೈಮ್ ಆ್ಯಂಡ್ ಕರಪ್ಷನ್ ಬ್ಯೂರೋ ಮೆಂಬರ್ ಅಂತ. ಇದು ನಮ್ಮ ಮೇಲ್ನೋಟಿಗೆ ಇದು ಗೊತ್ತಾಗಿದೆ. ನಾವು ಕೆಲವರು ಅವ್ರದ್ದು ಮನೆ ಮತ್ತು ಅಂಗಡಿ ಸರ್ಚ್ ಮಾಡುವಾಗ ಅವ್ರದ್ದು ಸಂಬಂಧಪಟ್ಟ ಸೀಲ್, ಡಾಕ್ಯುಮೆಂಟ್ಸ್, ವಿಸಿಟಿಂಗ್ ಕಾರ್ಡ್ಸ್, ಲೆಟರ್ಸ್ ಅವರೆಲ್ಲ ಸೀಸ್ ಆಗಿದೆ. ಅದರದ್ದು ಸೆಪರೇಟ್ ಕೇಸ್ ನಮ್ಮ ಪೊಲೀಸ್ ಅವ್ರಿಗೆ ನಾವು ಇನ್ಸ್ಟ್ರಕ್ಟ್ ಮಾಡ್ತೀವಿ ಮಾಡಲಿಕ್ಕೆ. ಯಾಕೆಂದರೆ ಇದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಹೆಸರು. ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರ ಜೊತೆಗೆ ಇನ್ನೂ ಕೆಲವರು ಇದ್ದಾರೆ, ಅವರೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇದ್ರು. ಇದರಲ್ಲಿ ಸ್ಟೋರಿ ಅಂದರೆ ಕೆಲವು ತಿಂಗಳ ಹಿಂದೆ ಅವ್ರ ಮನೆಯಲ್ಲಿ ಅವರ ಒಂದು ಲ್ಯಾಂಡ್ ಸೇಲ್ ಆಗಿತ್ತು. ಸಂಬಂಧಪಟ್ಟ ಲ್ಯಾಂಡ್ ಸೇಲ್ ಮಾಡಿ ಅವರು ದುಡ್ಡು ಇಟ್ಕೊಂಡಿದ್ರು ಮನೆಯಲ್ಲಿ. ಇದು ವಿಷಯ ಅವ್ರ ಡ್ರೈವರ್ ಗೊತ್ತಿತ್ತು. ಇವರೆಲ್ಲರೂ ಸೇರಿ ಕೂಡಿ ಈ ಥರ ಒಂದು ಕೆಲಸ ಮಾಡಿದ್ದಾರೆ. 2 ಗಾಡಿ ಕೂಡ ಸೀಸ್ ಆಗಿದೆ ಈ ಪ್ರಕರಣದಲ್ಲಿ. ಟೋಟಲ್
ಕ್ಯಾಶ್ ಕೂಡ ಇಲ್ಲಿವರೆಗೆ 1,27,61,200 ರೂಪೀಸ್ ಬೇರೆ ಬೇರೆ ಹಂತದಲ್ಲಿ, ಅಂದರೆ ಕೆಲವು ನಮ್ಮ ರಾಜ್ಯದಲ್ಲಿ, ಕೆಲವು ಆಂಧ್ರದಲ್ಲಿ, ಬೇರೆ ಬೇರೆ ಹಂತದಲ್ಲಿ ಒನ್ ಟು ಒನ್ ಇನ್ಫಾರ್ಮೇಶನ್ ಆಧಾರ ಮೇಲೆ ನಮ್ಮ ಪೊಲೀಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಇದು ಪ್ರಕರಣ ಅವರು ಭೇದಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಈಶಾನ್ಯ ವಿಭಾಗದ ಡಿಸಿಪಿ ಸಜ್ಜಿತ್ ಅವರ ನಿರ್ದೇಶನದಂತೆ ಯಲಹಂಕ ಉಪವಿಭಾಗದ ಎಸಿಪಿ ನರಸಿಂಹಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.